ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಂತೂ ಕೂದಲೋದ್ರ ಸಮಸ್ಯೆ ಎಷ್ಟು ಹೆಚ್ಚಾಗಿ ಒಂದ್ರಿ ಎಲ್ಲರಿಗೂ. ನಾನು ಕೂದಲೋದ್ರತ್ತವ, ನೀನು ಕೂದಲೋದ್ರತ್ತವ. ಈ ಸಮಸ್ಯೆ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಲ್ರಿ, ಗಂಡು ಮಕ್ಳಿಗೂ ಈ ಸಮಸ್ಯೆ ಚಾಲೂ ಆಗ್ಬಿಟ್ಟೈತಿ. ಮನ್ಯಾಗ ಸಿಗು ವಸ್ತುಗಳಿಂದ ನಮ್ಮ ಕೂದಲನ್ನ ಹೆಂಗೆ ಕಾಪಾಡ್ಕೋಬೇಕಂತಂದು ನಾನು ಇವತ್ತು ತೋರ್ಸಾಕ್ ಬಂದೀನಿ. ಈ ಸಮಸ್ಯೆ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಇಲ್ರಿ, ಗಂಡು ಮಕ್ಳಿಗೂ ಐತಿ. ಈಗ ನಾನು ತೋರಿಸ್ತೀನಿ ಇಲ್ರಿ ವಿಡಿಯೋನ. ಇದನ್ನ ಮಾಡಿ ಯಾರಾದರೂ ಹಚ್ಕೋಬಹುದು ತಲೆಗೆ. ಗಂಡು ಮಕ್ಕಳು ಹಚ್ಕೋಬಹುದು, ಹೆಣ್ಮಕ್ಳು ಹಚ್ಕೋಬಹುದು. ಕೂದಲು ಸಮಸ್ಯೆ ಯಾರ್ಯಾರಿಗೆಲ್ಲ ಐತಲ್ಲ ಅದನ್ನೆಲ್ಲರೂ ಇದನ್ನ ಟ್ರೈ ಮಾಡ್ರಿ. ಆಮೇಲೆ ಕೂದಲ ಉದ್ರುದಂತ ಅಷ್ಟೇ ಅಲ್ರಿ, ಕೂದಲ ಉದುರು ಸಮಸ್ಯೆ ಮತ್ತು ಬಿಳಿ ಕೂದಲ, ತಲೆ ಹೊಟ್ಟು ಇವೆಲ್ಲದಕ್ಕೂ ಸೇರಿ ಒಂದು ರಾಮಬಾಣ. ಹಂಗಾದ್ರೆ ಇನ್ಯಾಕೆ ತಡ, ಬರ್ರಿ ವಿಡಿಯೋನ ನೋಡ್ಕೊಂಬರೋಣ. ಹಾಂ ತಡ್ರಿ, ನನ್ನ ವಿಡಿಯೋ ಹಂಗೆ ನೋಡಾಕತ್ಬಿಟ್ರೇನ್ರಿ? ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆಮೇಲೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಮಾಡ್ರಲ್ಲ, ಹಿಂಗಿರುತ್ತೆ ನೋಡ್ರಿ, ಅದು ಹಿಂಗೆ ಒತ್ತಿ ಬಿಡ್ರಿ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಒಂದು ಬೆಲ್ ಐಕನ್ ಇರ್ತೀರಿ ಗಂಟೆ ಬರ್ಸಿಬಿಡ್ರಿ. ಬರ್ರಿ ಹಂಗಂದ್ರೆ ವಿಡಿಯೋನ ನೋಡ್ಕೊಂಬರೋಣ. ಈಗ ನೋಡ್ರಿ ಇಲ್ಲೇ ತೋರ್ಸಾತೀವಲ್ಲ, ಇದು ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಲೌಳ್ಸರ ಅಂದ್ರೆ ಅಲೋವೆರಾ ಏನಂತೀವಲ್ರಿ, ಅದು ಒಂದು ಪೂರ್ತಿ ತೊಗೊಂಡು ಹಿಂಗೆ ಕಟ್ ಮಾಡಿ ಇಟ್ಕೊಂಡಿವಿ. ಆಮೇಲೆ ಸ್ವಲ್ಪ ತುಳಸಿ ಎದಕ್ಕಂದ್ರೆ ತಲೆ ಹೊಟ್ಟಿನ ಸಂಬಂಧ ತುಳಸಿ ತೊಗೊಂಡ್ವಿ. ಆಮೇಲೆ ಒಂದು 7-8 ಎಲೆಯಷ್ಟು ದಾಸವಾಳ ಗಿಡದ ಎಲೆ ನೋಡ್ರಿ ಇವು. ಈಗ ಇವನ್ನಿಷ್ಟು ಈಗ ಕುದಿಸಾಕ ಇಡ್ಬೇಕಲ್ರಿ. ಈಗ ನೋಡ್ರಿ ಒಂದು ಡಬ್ರಿಗೆ 1.5 ಗ್ಲಾಸ್ನಷ್ಟು ನೀರು ಹಾಕಾಗತ್ತೀವಿ. ಗ್ಲಾಸು ಕಾಣಿಸ್ತಿರ್ಬೋದು ನಿಮ್ಗೆ. ಈ ಗ್ಲಾಸಲ್ಲಿ ನಾವು 1.5 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿವಿ ನೋಡ್ರಿ. ಈಗ ಇದಕ್ಕೆ ಇವನ್ನೆಲ್ಲ ಕುದಿಯೋಕೆ ಹಾಕೋಕ್ಕಿಂತ ಮುಂಚೆ ಈಗ ನೋಡ್ರಿ ಬಾಸುಮತಿ ರೈಸ್ ರೀ, ಬಾಸುಮತಿ ಅಕ್ಕಿನ ತೊಗೋಬೇಕ್ರಿ. ಇಲ್ಲೇ 2 ಸ್ಪೂನಷ್ಟು ತೊಗೊಂಡಿವಿ. ಅವನ್ನ ಸ್ವಚ್ಛಗೆ ತೊಳೆದು ಹಾಕ್ಕೊಳತ್ತೀವ್ರಿ. ಫಸ್ಟ್ ಅಕ್ಕಿ ಹಾಕ್ಕೊಂಡೇವಿ. ಆಮೇಲೆ ಒಂದು 2 ಸ್ಪೂನಷ್ಟು ಅಗಸಿ ಬೀಜ ಹಾಕ್ಕೊಂಡೇವ್ರಿ, ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಏನು ಹೇಳ್ತಾರಲ್ಲ ಅಗಸಿ ಬೀಜ. ಆಮೇಲೆ ಒಂದು 2 ಸ್ಪೂನಷ್ಟು ಕರಿ ಎಳ್ಳು. ಇದು ಯಾಕಂದ್ರೆ ಬಿಳಿ ಕೂದಲ ಇರ್ತಾವಲ್ರಿ, ಅದ್ರ ಸಲುವಾಗಿ ಕರಿ ಎಳ್ಳು. ಆಮೇಲೆ ಈಗೇನು ತೋರಿಸಿದ್ನಲ್ರಿ ಆಗಲೇ ಫಸ್ಟಿಗೆ ನಾನು ದಾಸವಾಳ ಎಲೆ, ಆಮೇಲೆ ತುಳಸಿ ಎಲೆ, ಆಮೇಲೆ ಅಲೋವೆರಾ ಮತ್ತು ಕರಿಬೇವು ಇವನ್ನಷ್ಟು ಹಾಕೋಬೇಕ್ರಿ. ಈಗ ಕುದ್ಸಾಕ ನೋಡ್ರಿ ಹಾಕ್ಕೊಳತ್ತೀವಿ. ಇಷ್ಟೂ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಲವಂಗ ಹಾಕ್ಕೋಬೇಕ್ರಿ. ಆಮೇಲೆ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೋಬೇಕ್ರಿ. ಇವನ್ನೆಲ್ಲ ಹಾಕ್ಕೊಂಡು ಚಂದಾಗ ಕುದಿಸ್ಕೊಂಡು ಈಗ ನೋಡ್ರಿ ನೀರು ಸ್ವಲ್ಪ ಆಗ್ಬೇಕ್ರಿ. ಅದು ಪೂರ್ತಿ ಜಾಸ್ತಿ ನೀರು ಮಾಡ್ಕೊಂಡ್ರಿ ಅಂದ್ರೆ ತಲೆಯಾಗ ನಿಂದ್ರಂಗಿಲ್ರಿ. ಅದು ಹಚ್ಕೊಂಡ್ಮೇಲೆ ಇಳ್ಯಾಕತ್ತು ಬಿಡುತ್ತೆಲ್ಲ, ಮೈ ತುಂಬ ಎಲ್ಲ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿ ಇರೋ ಥರನ ನೀವು ಕುದಿಸ್ಕೋಬೇಕ್ರಿ. ಇದನ್ನು ಚಂದಾಗ ಕುದಿಸ್ಕೊಂಡು ಆಮೇಲೆ ಒಂದು ತೆಳ್ಳನ ಬಟ್ಟೆ ಇರುತ್ತಲ್ರಿ, ಆ ತೆಳ್ಳನ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳನ ಬಟ್ಟೆ ತೊಗೊಂಡು ಇದನ್ನು ಹಿಂಡ್ಕೋಬೇಕ್ರಿ. ಚಾ ಸೋಸೋದ್ರಾಗ ಅಂಥದ್ರಾಗೆಲ್ಲ ಇಳಿಯಂಗಿಲ್ರಿ ಇದು. ಹಾಗಾಗಿ ಒಂದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳನ ಬಟ್ಟೆ ತೊಗೊಂಡು ಅದ್ರಾಗ ಹಿಂಡ್ಕೋಬೇಕ್ರಿ. ಇದನ್ನು ಹಿಂಡ್ಕೊಂಡು ಜಲ್ ಫಾರ್ಮ್ ಬರುತ್ತ್ರಿ ಇದು. ಆ ಜಲ್ನ ನೀವು ತಲೆಗೆ ಹಚ್ಕೊಳೋದು. ಇದನ್ನು ಬಾಡಿ ಭಾಳ ಯಾರ್ದು ಹೀಟ್ ಇರುತ್ತೆ ನೋಡ್ರಿ ಅವ್ರು ಹಚ್ಕೊಂಡ್ರೆ ಕೋಲ್ಡ್ ಆಗುತ್ತೆ. ಆಮೇಲೆ ನಾರ್ಮಲ್ ಟೆಂಪ್ರೇಚರ್ ಇದ್ದವರು ವಾರಕ್ಕೆ 2 ಸತಿ ಹಚ್ಕೋಬೋದು. ಇಲ್ಲಪ್ಪ ನನಗೆ ಲಘುನ ಕೋಲ್ಡ್ ಆಗಿಬಿಡ್ತೈತಿ, ಸ್ವಲ್ಪ ವೆದರ್ ಚೇಂಜ್ ಆದರೂ ಕೋಲ್ಡ್ ಆಗುತ್ತೆ ಅನ್ನೋರು ವಾರಕ್ಕೆ 1 ಸತಿ ಅಷ್ಟೇ ಹಚ್ಕೋರಿ. ಆಮೇಲೆ ನಾರ್ಮಲ್ ಇದ್ದವರು, ಬಾಡಿ ಹೀಟ್ ಇದ್ದವರು ವಾರಕ್ಕೆ 2 ಸತಿ ಹಚ್ಕೊಂಡ್ರೆ ನಿಮ್ಮ ಹೀಟೂ ಕಡಿಮೆ ಆಗುತ್ತೆ. ಆಮೇಲೆ ನಾರ್ಮಲ್ ಇದ್ದವ್ರಿಗಂತೂ ನಾರ್ಮಲ್ ಆಗೇ ಇರ್ತೀರಿ. ಈಗ ನೋಡ್ರಿ ಚಂದಾಗ ಹಿಂಡ್ಕೋಬೇಕಿದ್ನ, ಹಿಂಡಿ ಎಲ್ಲ ಜಲ್ನ ತೊಗೋಬೇಕ್ರಿ. ಈಗ ನೋಡ್ರಿ ನಾವು ಎಲ್ಲ ಜಲ್ನ ತೊಗೊಂಡೇವಿ ಅದರೊಳಗಿಂದ. ಅದನ್ನು ಇನ್ನೂ ಒಂದು ಸತಿನೂ ನೀವು ವಾಪಸ್ಸು ಕುದಿಸ್ಕೊಂಡು ತಕ್ಕೋಬೋದು, ಅದನ್ನೇನೋ ವೇಸ್ಟ್ ಅಂತಂದು ಏನಲ್ರಿ ಅದು. ಆಮೇಲೆ ಒಂದು 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಳತ್ತೀವಿ ನೋಡ್ರಿ. ಇಲ್ಲೇ ಒಂದು 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡಿ ಇದನ್ನು ಕೂದಲ ಹಿಂಗೆ ಪೂರ್ತಿ ಚಂದಾಗ ನೀವು ಗಂಟೆಲ್ಲ ಬಿಡಿಸ್ಕೊಂಡು ಚಂದಾಗ ತಲೆ ಬಾಚ್ಕೊಂಡು ಮೊದಲು, ಆಮೇಲೆ ಸೀಳಿ ಎಲ್ಲೆಲ್ಲೇ ನಿಮ್ಮ ಸ್ಕಾಲ್ಫ್ ಇರುತ್ತಲ್ಲ ನೆತ್ತಿಗೆ, ನಿಮ್ಮ ತಲೆಗೆ ಸ್ಕಿನ್ ಇರುತ್ತಲ್ರಿ ಅಲ್ಲೇ ಹಚ್ಕೋಬೇಕ್ರಿ. ಇದನ್ನು ಕೂದಲಕ್ಕೆ ಹಚ್ಚೋಕ್ಕಿಂತ ಈ ಸ್ಕಾಲ್ಫಿಗೆ ಹಚ್ಚೋದ್ರಿಂದ ಭಾರಿ ಹೆಲ್ಪ್ ಆಗುತ್ತೆ. ಈಗ ನೋಡ್ರಿ ಫುಲ್ಲ ಇಡೀ ತಲೆಗೆನ ಇದನ್ನು ಈ ಥರ ಹಚ್ಕೋಬೇಕ್ರಿ. ಕೂದಲನ ಹಿಂಗೆ ಸೀಳಿ ಎಲ್ಲೆಲ್ಲೇ ಸ್ಕಾಲ್ಫ್ ಇರುತ್ತಲ್ಲ ಅಲ್ಲೇ ಚಂದಾಗ ಹಚ್ಕೊಂಡು ಹೋಗ್ಬೇಕ್ರಿ. ಆಮೇಲೆ ಚಂದಾಗ ತುರ್ಬಾ ಕಟ್ಕೊಂಡ್ಬಿಟ್ರೆ ಮುಗೀತು. ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ಬಿಟ್ಟು ನೀವು ತಲೆ ಸ್ನಾನನ ಮಾಡ್ಬೋದು. ಎಲ್ಲರ ಅರ್ಜೆಂಟ್ ಹೋಗೋ ಮುಂದೆ ಇದೆಲ್ಲ ಮಾಡೋಕ್ಕಾಗಲ್ಲ, ಯಾವಾಗ ಫ್ರೀ ಇರ್ತೀರಿ ನೋಡ್ರಿ ಅವಾಗ ಮಾಡಿ ಹಚ್ಕೋರಿ. ವಾರದಾಗ 2 ಸತಿ ಹಚ್ಕೊತ ಬರ್ರಿ, ರಿಸಲ್ಟ್ ಅಂತೂ ಭಾಳ ಚಲೋ ಲಘುನ ಬರುತ್ತೆ. ಇದಕ್ಕೆ ತಲೆ ಹೊಟ್ಟು ಆಮೇಲೆ ಬಿಳಿ ಕೂದಲ ಉದುರೋದು ಸಮಸ್ಯೆ ಎಲ್ಲ ಕ್ರಮೇಣ ಕಡಿಮೆ ಅಂತ ಬರ್ತಾವೆ. ನೀವು ಚಂದಾಗ ಇದನ್ನು ಹೆಂಗಪ್ಪ ಹಿಂಗೆ ಜೆಲ್ ಐತಲ್ಲ ಇದನ್ನು ಹೆಂಗೆ ವಾಶ್ ಮಾಡೋದು ಅಂತಂದು ಚಿಂತೆ ಬೇಡ. ನೀವು ಬೇಕಾದ್ರೆ ತಲೆ ಸ್ನಾನ ಮಾಡೋ ಮುಂದೆ ನೋಡ್ರಿ ನಾವು ಇದನ್ನು ಹಚ್ಕೊಂಡೇ ಇಲ್ಲ ಅನ್ನುವಂಗೆ ಇರುತ್ತೆ, ಅಂದರೆ ಎಲ್ಲ ಹೀರ್ಕೊಂಡ್ಬಿಟ್ಟಿರ್ತೈತಿ.
ನಮ್ಮ ತಲೆ ಏನಿರುತ್ತಲ್ರಿ ಎಲ್ಲ ಹೀರ್ಕೊಂಡಿರುತ್ತದು. ನಾವು ಏನು ನಾರ್ಮಲಾಗಿ ಸ್ನಾನ ಮಾಡ್ತೀವಲ್ಲ ಹೆಡ್ ಬಾತು ತಲೆ ಸ್ನಾನನ ಅದೇ ಥರ ಮಾಡ್ದಂಗೆ ಅನಿಸ್ತೈತಿ. ನಮ್ಗೇನು ಜಲ್ ಅನ್ಸಂಗಿಲ್ಲ. ಈ ಪರಿ ಜಲ್ ಹಚ್ಕೊಂಡು ಹೆಂಗೆ ಮಾಡೋದು, ಭಾಳ ಲೇಟ್ ಆಗುತ್ತೆ ಸ್ನಾನ ಅನ್ನೋಂಗಿಲ್ಲ. ನಾರ್ಮಲ್ ಸ್ನಾನ ಮಾಡುವಾಗ ಏನು ತಲೆ ಇರುತ್ತಲ್ರಿ ಅದೇ ಥರ ಇರುತ್ತೆ. ನಾವು ಇದ್ರ ಹಚ್ಕೊಂಡಿವಿ ಅನ್ನೋದು ಫೀಲೇ ಇರಲ್ಲ ನಮ್ಗೆ. ತಲೆ ಸ್ನಾನ ಮಾಡೋ ಮುಂದೆ ಎಲ್ಲ ಹೀರ್ಕೊಂಬಿಟ್ಟಿರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಆಮೇಲೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಮತ್ತು ವಿಡಿಯೋನ ಯಾರೆಲ್ಲ ಹಂಗೆ ನೋಡತ್ತೀರಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ಬಾಜುಕಿರು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನು ನಿಮ್ಗೆ ಮೊದಲು ಬರುತ್ತೆ. ನೋಡ್ರಿ ಎಲ್ಲ ಹಚ್ಚಿದ್ದಾಯ್ತು. ತುರ್ಬಾ ಕಟ್ಟಾಗತ್ತಾರ. ಹಿಂಗೆ ತುರ್ಬಾ ಕಟ್ಕೊಂಡು ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ಬಿಟ್ಕೊಂಡು ನೀವು ಸ್ನಾನ ಮಾಡ್ಬೋದು. ನಾರ್ಮಲಾಗಿ ಹೆಂಗೆ ಬಾತ್ ಮಾಡ್ತಿರಲ್ಲ ಹಂಗೆ ಮಾಡಿ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಶಾಂಪು ಹಾಕ್ಕೊಂಡು ನೀವು ವಾಶ್ ಮಾಡ್ಕೋಬೋದು. ನಾನು ಈಗ ಸ್ವಲ್ಪ ಶಾಂಪು ಹಾಕ್ಕೊಂಡು ವಾಶ್ ಮಾಡ್ಕೊಂಬಂದಿನಿ. ನೆಕ್ಸ್ಟ್ ವಾಶಿಗೆ ನೀವು ಜಾಸ್ತಿ ಶಾಂಪು ಹಾಕಿನೂ ಮಾಡ್ಕೋಬೋದು ರೀ ಹೆಡ್ ಬಾತ್ನ. ಈಗಂತೂ ನಂದು ತಲೆ ಸ್ನಾನ ಮುಗ್ದೈತಿ. ನೋಡ್ರಿ ಕೂದಲ ಹೆಂಗೆ ಶೈನ್ ಆಗ್ಯಾವ ಅಂತಂದು. ಇದನ್ನು ಹಚ್ಕೊತ ಬರ್ರಿ, ನಿಮ್ಗೆ ಚಲೋ ರಿಸಲ್ಟ್ ಸಿಗುತ್ತಂತಂದು ನಾನು ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.